ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ? ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ. ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೆಯ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 9ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ: ಕವಿಂ ಪುರಾಣಮನುಶಾಸಿತಾರಂ ಅಣೋರಣೀಯಾಂ ಸಮನುಸ್ಮರೇದ್ಯಃ ಸರ್ವಸ್ಯ ಧಾತಾರಮಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್. ಹೀಗೆ ಭಗವಂತ ಹೇಳ್ತಾ ಇದ್ದಾನೆ, ಸರ್ವಜ್ಞನು, ಪುರಾಣ ಪುರುಷನು, ಸರ್ವನಿಯಾಮಕನು, ಸೂಕ್ಷ್ಮಾತಿ ಸೂಕ್ಷ್ಮನೂ, ಎಲ್ಲಕ್ಕೂ ಆಧಾರವಾಗಿರುವವನು, ಅಚಿಂತ್ಯ ರೂಪನು, ಆದಿತ್ಯವರ್ಣನು, ಅವಿದ್ಯಾತೀತನು ಆದ ಆ ಪುರುಷನನ್ನು ಯಾರು ಧ್ಯಾನಿಸುತ್ತಾರೋ ಅವರು ಅವನನ್ನೇ ಹೊಂದುತ್ತಾರೆ ಎಂಬ ಅಂಶವನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ನಾವು ಮನಸ್ಸನ್ನು ಆತ್ಮನ ಧ್ಯಾನದಲ್ಲೇ ತೊಡಗಿಸುವ ಅಭ್ಯಾಸ ಮಾಡೋದ್ರಿಂದ ಮರಣಕಾಲದಲ್ಲಿಯೂ ಕೂಡ ಆ ಮನಸ್ಸು ಆತ್ಮನನ್ನೇ ಚಿಂತಿಸುತ್ತಾ ಶರೀರವನ್ನು ಬಿಡುತ್ತದೆ ಎಂದು ಹೇಳಿದ್ದಾರೆ. ಅದನ್ನು ನಾವಿವಾಗಲೇ ಹಿಂದಿನ ಶ್ಲೋಕಗಳಲ್ಲಿ ತಿಳಿದುಕೊಂಡಿದ್ದೇವೆ. ಅಷ್ಟು ಮಾತ್ರವಲ್ಲದೆ ಜೀವಂತ ಇರುವಾಗಲೂ ಕೂಡ ಅಂತಹ ಸಾಧಕನು ತನ್ನ ಅಹಂಕಾರವನ್ನು ನಾಶಪಡಿಸಿಕೊಂಡು ಸುಖದ ಬಾಳ್ವೆಯನ್ನು ಬಾಳಬಹುದು ಅಂತಂತ ಕೂಡ ತೋರಿಸಿದ್ದಾರೆ. ಈ ಮನಸ್ಸು ಮತ್ತು ಬುದ್ಧಿಯನ್ನು ಅದರ ಕಾಮ ಕ್ರೋಧಗಳಿಂದ ಮತ್ತು ಸಂಘ ದೋಷಗಳಿಂದ ಪೂರ್ತಿ ಬಿಡುಗಡೆಗೊಳಿಸಿದಾಗ ಮಾತ್ರ ಇದು ಸಾಧ್ಯವಾಗುವಂಥದ್ದು. ಹಿಂದಿನ ಶ್ಲೋಕದಲ್ಲಿ ಆತ್ಮನನ್ನು ದಿವ್ಯ ಸ್ವರೂಪನಾದ ಪರಮಪುರುಷ ಅಂಥೇಳಿ ವಿವರಿಸಲಾಗಿತ್ತು. ಯಾವುದೇ ಶಾಸ್ತ್ರವು ಪ್ರಾಯೋಗಿಕವಾಗಿ ಉಪಯುಕ್ತವಾಗಬೇಕಾದ್ರೆ ಅದು ಎಲ್ಲರಿಗೂ ಅರ್ಥವಾಗಬೇಕು. ಆ ಅರ್ಥವಾಗಿರುವಂಥ ತತ್ವಗಳನ್ನು ನಾವು ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಹಾಗೆ ಅಳವಡಿಸಿಕೊಂಡಾಗ ಮಾತ್ರ ಅದರ ಒಂದು ತತ್ವದ ಸಿದ್ಧಾಂತದ ಒಂದು ರೂಪುರೇಷೆ ಸಾರ್ಥಕವಾಗತ್ತೆ. ಹೀಗೆ ಪರಮ ಪುರುಷನ ಬಗ್ಗೆ ಧ್ಯಾನ ಮಾಡು ಎಂದು ಮಾತ್ರ ಅರ್ಜುನನಿಗೆ ಹೇಳುವುದಲ್ಲ, ಹೇಗೆ ಧ್ಯಾನ ಮಾಡಬೇಕು, ಅದನ್ನು ಯಾವ ರೀತಿ ಆರಂಭಿಸಬೇಕು, ಹೇಗೆಲ್ಲ ಅದಕ್ಕೆ ಸಿದ್ಧತೆಯನ್ನು ನಡೆಸ್ಕೊಳ್ಬೇಕು ಅನ್ನೋದನ್ನು ಕೂಡ ಭಗವದ್ಗೀತೆಯಲ್ಲಿ ಈಗಾಗಲೇ ನಾವು 7ನೆಯ ಶ್ಲೋಕದಲ್ಲಿ ತಿಳಿದುಕೊಂಡಿದ್ದೇವೆ. ಆದರೆ ಈ ಶ್ಲೋಕದಲ್ಲಿ ಉಪಯೋಗಿಸಿದಂತಹ ಶಬ್ದಗಳ ಅಂತರಾರ್ಥವನ್ನು ಗ್ರಹಿಸುವುದಕ್ಕೆ ನಾವೇನಾದ್ರು ಪ್ರಯತ್ನ ಮಾಡಿದಾಗ ಮನಸ್ಸು ಮತ್ತು ಬುದ್ಧಿಯು ಆತ್ಮನಲ್ಲಿಯೇ ನಿಂತು ಬಿಡುತ್ತೆ. ಆಗ ಅದು ಅನುಭವ ಗಮ್ಯ ಜ್ಞಾನವಾಗತ್ತೆ. ನಮ್ಮ ಶರೀರದಲ್ಲಿ ಕ್ಷೇತ್ರಜ್ಞ ಸ್ವರೂಪನಾಗಿ ಬುದ್ಧಿಯನ್ನು ಬೆಳಗುವ ಆತ್ಮ ಚೈತನ್ಯವೇ ಮನಸ್ಸಿನ ಎಲ್ಲ ವಿಚಾರಗಳನ್ನು ಪ್ರಕಾಶಿಸುವಂಥದ್ದು. ನನ್ನ ಶರೀರದಲ್ಲಿ ಮಾತ್ರವಲ್ಲದೆ ಎಲ್ಲ ಜೀವರಾಶಿಗಳ ಹೃದಯವನ್ನು ಬೆಳಗುವಂಥ ಆತ್ಮವು ಅದ್ವಿತೀಯ ವಸ್ತು. ಸೂರ್ಯನನ್ನು ನಾವು ಹೇಗೆ ಜಗತ್ತಿನ ಚಕ್ಷು ಎಂದು ಕರೆಯುತ್ತೇವೆಯೋ ಹಾಗೆಯೇ ಆತ್ಮ ಚೈತನ್ಯವು ನಮ್ಮೆಲ್ಲರ ಬುದ್ಧಿಯ ಸಾಕ್ಷಿ. ಆತ್ಮನ ಸಾನ್ನಿಧ್ಯವಿಲ್ಲದಿದ್ದರೆ ಬುದ್ಧಿಗೆ ಯಾವ ಜ್ಞಾನವನ್ನೂ ಕೂಡ ಗ್ರಹಿಸಲು ಸಾಧ್ಯವಿಲ್ಲ. ನಮ್ಮೆಲ್ಲರ ಬುದ್ಧಿಯನ್ನು ಈ ಆತ್ಮನು ಬೆಳಗುವವನಾದ್ದರಿಂದ ನಮ್ಮ ಎಲ್ಲ ಬುದ್ಧಿಯ ವೃತ್ತಿಗಳನ್ನು ಆತ ತಿಳಿದುಕೊಂಡಿರ್ತಾನೆ. ಆದುದರಿಂದಲೇ ಅವನನ್ನು ಸರ್ವಜ್ಞ ಅಂಥೇಳಿ ಹೇಳಿರುವಂಥದ್ದು. ಮೊದಲನೇದಾಗಿ ಇಲ್ಲಿ ಯಾರು ಪುರಾಣ ಪುರುಷನೋ ಅಂಥೇಳಿ ಭಗವಂತನನ್ನು ಕರೆದಿದ್ದಾರೆ. ಹಾಗಂದರೆ ಆತ್ಮನನ್ನು ಪುರಾಣ, ಪುರಾತನ ಅಂತ ಹೇಳುವ ಕ್ರಮ ಇದೆ. ಪುರಾಣ ಎಂಬ ಶಬ್ದಕ್ಕೆ ಅತ್ಯಂತ ಹಳೆಯದು ಎಂಬ ಒಂದು ಅರ್ಥ ಮಾತ್ರವಲ್ಲ,
ಯಾವುದು ಪ್ರಪಂಚದ ಸೃಷ್ಟಿಗಿಂತ ಮೊದಲು ಇತ್ತೋ ಈಗಲೂ ಹಾಗೇ ಇದೆಯೋ ಮತ್ತು ಪ್ರಪಂಚ ಪ್ರಳಯವಾದರೂ ಕೂಡ ಅದು ಹಾಗೆ ಇರುತ್ತದೋ ಆ ವಸ್ತುವಿಗೆ ಪುರಾಣ, ಕಾಲಾತೀತವಾದದ್ದು ಎಂದು ಹೆಸರು. ಹಾಗೆ ಸರ್ವ ನಿಯಾಮಕನು ಅಥವಾ ಅಣೋರಣೀಯಾನ್ ಅಂತ ಹೇಳ್ತಾರೆ. ಆತ್ಮನನ್ನು ಅಣುವಿಗಿಂತ ಸೂಕ್ಷ್ಮ ಎಂದು ಉಪನಿಷತ್ತು ಹೇಳುತ್ತದೆ. ಪ್ರಪಂಚದಲ್ಲಿ ಸೂಕ್ಷ್ಮಾತಿ ಸೂಕ್ಷ್ಮ ವಸ್ತುವೇ ಅಣು. ಆದರೆ ಆತ್ಮನು ಅಣುವಿಗಿಂತಲೂ ಸೂಕ್ಷ್ಮ, ಅರ್ಥಾತ್ ಸರ್ವವ್ಯಾಪಿ. ಯಾವುದು ಅತ್ಯಂತ ಸೂಕ್ಷ್ಮವೋ ಅದು ಅತಿ ಹೆಚ್ಚಿನ ವ್ಯಾಪಕತೆಯನ್ನು ಗಳಿಸಿರುತ್ತದೆ. ಹಿಮದ ತುಂಡಿಗಿಂತ ನೀರು ಎನ್ನುವುದು ಸೂಕ್ಷ್ಮ, ನೀರಿಗಿಂತ ನೀರಿನ ಆವಿ ಸೂಕ್ಷ್ಮ. ಈ ಸೂಕ್ಷ್ಮತೆ ಹೆಚ್ಚಾದಂತೆ ವ್ಯಾಪಕತೆಯೂ ಕೂಡ ಹೆಚ್ಚುತ್ತದೆ. ಅಣೋರಣೀಯನ್ ಎಂದು ಉಪನಿಷತ್ತು ಆತ್ಮನನ್ನು ನಿರ್ದೇಶಿಸುವಾಗ ಆತ್ಮನು ಸರ್ವವ್ಯಾಪಿಯೂ ಅದಕ್ಕಿಂತ ಚಿಕ್ಕದಾದ ಇನ್ನೊಂದು ವಸ್ತುವೇ ಇಲ್ಲ ಎಂಬುದು ತಾತ್ಪರ್ಯ. ಹಾಗೆಯೇ ಮುಂದೆ ಸರ್ವಸ್ಯ ದಾತಾರಃ ಅಂತ ಹೇಳ್ತಾನೆ. ಅಂತಂದರೆ ಎಲ್ಲರನ್ನೂ ಪೋಷಿಸುವವನು ಎಂದರ್ಥ. ಇಲ್ಲಿ ಎಲ್ಲರನ್ನ ಪೋಷಿಸುವುದು ಎಂದರೆ ಎಲ್ಲಕ್ಕೂ ಆಧಾರವಾಗಿರುವ ಶಕ್ತಿ ಎಂದರ್ಥ. ಹಾಗೆ ಅಚಿಂತ್ಯ ರೂಪ, ಮನಸ್ಸು ಬುದ್ಧಿಗೆ ನಿಲುಕದ ವಸ್ತು ಎಂದರ್ಥ. ಆ ಆತ್ಮನು ಸರ್ವಜ್ಞನೂ ಪುರಾತನೂ ಅನುಶಾಸಿತಾರನೂ ಅಣೋರಣೀಯನೂ ಮತ್ತು ಸರ್ವಧಾತಾರನೂ ಆಗಿದ್ದು ಅವನ ಬಗ್ಗೆ ನಾವು ಧ್ಯಾನ ಮಾಡುವುದಾದರೆ ಅದರ ಅರ್ಥ ಆತ್ಮನನ್ನು ಕುರಿತು ಚಿಂತಿಸಲು ಸಾಧ್ಯವಿದೆ ಎಂದಾಯಿತು. ಆಗ ಆತ್ಮ ಕೂಡ ಪ್ರಪಂಚದ ಯಾವುದೇ ಒಂದು ವಸ್ತುವಿನ ಹಾಗೆ ಮನಸ್ಸು ಮತ್ತು ಬುದ್ಧಿಗೆ ವಿಷಯವಾಗಿರುವವನು ಎಂದಾಗುತ್ತದೆ. ಈ ರೀತಿಯಲ್ಲಿ ಸಾಧಕರು ತಪ್ಪು ಗ್ರಹಿಸದಿರಲಿ ಎಂಬ ದೃಷ್ಟಿಯಿಂದ ಇಲ್ಲಿ ಆತ್ಮನನ್ನು ಅಚಿಂತ್ಯ ರೂಪನೆಂದು ನಿರ್ದೇಶಿಸಲಾಗಿದೆ. ಅಂದರೆ ಆತ್ಮನು ಮನಸ್ಸು ಮತ್ತು ಬುದ್ಧಿಗೆ ನಿಲುಕುವ ವಿಷಯವಲ್ಲ. ಅವನನ್ನು ತಿಳಿಯಬೇಕಾದರೆ ಈ ಮನಸ್ಸು ಮತ್ತು ಬುದ್ಧಿಯನ್ನು ದಾಟಬೇಕು. ಶುದ್ಧ ಮನಸ್ಸು ಮತ್ತು ಬುದ್ಧಿಗೆ ಆತ್ಮನ ದರ್ಶನ ಆಗ್ತದೆ. ಹಾಗೆ ಆತ್ಮನು ಆದಿತ್ಯವರ್ಣ. ಆದಿತ್ಯವರ್ಣ ಅಂದರೆ ಸೂರ್ಯನ ಹಾಗೆ ಪ್ರಕಾಶವುಳ್ಳವನು. ಮೇಲೆ ಹೇಳಿದ ಹಾಗೆ ಆತ್ಮನು ಅಚಿಂತ್ಯ ರೂಪವುಳ್ಳವನಾದರೆ ಅವನನ್ನು ತಿಳಿಯುವುದಾದರೂ ಹೇಗೆ ಎಂದು ಸಾಧಕರಿಗೆ ಸಂದೇಹ ಉತ್ಪತ್ತಿಯಾಗಬಹುದು. ತಮ್ಮ ತಮ್ಮ ಶ್ರದ್ಧೆಗೆ ಅನುಗುಣವಾಗಿ ಸಾಧಕರೆಲ್ಲರೂ ಆತ್ಮನನ್ನು ತಿಳಿಯಬೇಕೆನ್ನುವ ಸಾಧನೆ ಮಾಡುತ್ತಿರುವುದು ಸಹಜ. ಅಂತಹ ಸಂದರ್ಭದಲ್ಲಿ ಈ ರೀತಿಯ ಸಂದೇಹಗಳು ಬರುವುದೂ ಕೂಡ ಸಹಜ. ಪ್ರಪಂಚದಲ್ಲಿ ನಾವು ಎಲ್ಲ ರೀತಿಯ ಅನುಭವವನ್ನೂ ಕೂಡ ನಮಗೆ ಕೊಟ್ಟಿರುವ ಕರಣಗಳ ಮೂಲಕವೇ ಪಡೆಯುವಂಥದ್ದು. ಈ ಕರಣಗಳ ಮೂಲಕ ಅನಂತನಾದ ಆತ್ಮನನ್ನು ತಿಳಿಯುವುದು ಸಾಧ್ಯವಿಲ್ಲವೆಂದಾದರೆ ಸಾಧಕರಾದ ನಮಗೆ ನಿರಾಶೆಯಾಗುವುದಂತೂ ಖಂಡಿತ. ಹಾಗಾಗಿ ತಿಳಿಯಲಾಗದುದನ್ನು ತಿಳಿಯಬಯಸುವುದಾದರೂ ಏಕೆ? ಯಾವಾಗಲೂ ನಾವು ಮನಸ್ಸು ಹಾತೊರೆಯುವಂಥದ್ದು ಅದಕ್ಕೆ ಅಲ್ವೇ? ಯಾವುದು ತಿಳಿಯೋದಿಲ್ವೋ ಅದನ್ನು ತಿಳಿಯೋದಕ್ಕೆ ಹೊರಡ್ತೇವೆ ನಾವು. ಅದಕ್ಕಾಗಿಯೇ ಆತ್ಮನ ಬಗ್ಗೆ ಹೇಳಿರುವಂಥದ್ದು ಅವನು ಆದಿತ್ಯವರ್ಣ ಅಂತ ಹೇಳಿ. ಇನ್ನು ತಮಸಃ ಪರಸ್ತಾತ್ ಅಂದರೆ ಅವಿದ್ಯೆಗಿಂತ ಆಚೆ ಕಡೆ ಇರುವವನು ಎಂದರ್ಥ. ಆತ್ಮನನ್ನು ಆದಿತ್ಯವರ್ಣ ಅಂತ ಹೇಳಿದಾಗ ಎಲ್ಲೋ ಸೂರ್ಯನಂತೆ ಆತ್ಮನು ಎಂದಾಗ ಸೂರ್ಯ ರಾತ್ರಿಯಲ್ಲಿ ಇಲ್ವಲ್ಲ, ಸೂರ್ಯನ ಉಷ್ಣತೆ ಒಂದೊಂದು ಕಡೆ ಒಂದೊಂದು ರೀತಿ ಇದೆಯಲ್ಲ ಅಂತೆಲ್ಲ ಹೇಳ್ತಾ ಕೂತ್ರೆ ಆಗಲ್ಲ. ಆತ್ಮನು ಕೂಡ ಇಲ್ಲದಿರುವ ಸಮಯವೂ ಇದೆಯೋ ಏನೋ, ಮತ್ತು ಆತ್ಮನ ಅಸ್ತಿತ್ವದಲ್ಲೂ ವ್ಯತ್ಯಾಸಗಳಿವೆಯೋ ಏನೋ ಎಂಬ ಸಂಶಯವನ್ನು ನಾವು ತಂದುಕೊಳ್ಬೇಕಾಗತ್ತೆ. ಆದರೆ ಅದು ಯಾವುದು ಸಂಶಯಗಳಿಲ್ಲದೆ ಇಲ್ಲಿ ತಮಸ್ ಎನ್ನುವ ಶಬ್ದಕ್ಕೆ ಅವಿದ್ಯಾ ಎಂದು ಅರ್ಥ. ಈ ರೀತಿ ಆತ್ಮನನ್ನು ಕವಿ ಎಂದು, ಪುರಾತನವೆಂದು, ಎಲ್ಲರಿಗೂ ಆಧಾರವಾಗಿರುವ ಶಕ್ತಿ ಎಂದು, ಅಚಿಂತ್ಯ ಶಕ್ತಿ ಎಂದು, ಅನುಶಾಸಿತಾರನೆಂದು, ಸ್ವಪ್ರಕಾಶನೆಂದು, ಅವಿದ್ಯೆಗಿಂತ ಆಚೆ ಕಡೆ ಇರುವ ಶಕ್ತಿಯೆಂದೂ ತಿಳಿದು ಯಾರು ಧ್ಯಾನ ಮಾಡುತ್ತಾನೋ ಅವನು ಆ ಪರಮ ಪುರುಷನನ್ನೇ ಪಡೆಯುತ್ತಾನೆ ಎಂಬ ದಿವ್ಯ ಅಂಶವನ್ನು ಇಲ್ಲಿ ಭಗವಂತ ತಿಳಿಸ್ತಾ ಇದ್ದಾನೆ. ಈ ಒಂದು ಮಾತಿಗೆ ಮುದ್ದುರಾಮನ ಅದ್ಯಾವ ಶ್ಲೋಕ ಸೂಕ್ತವಾಗುತ್ತೆ ಗಮನಿಸೋಣ ಬನ್ನಿ. ಬಾಳರಥದೊಡೆಯನ ಎನ್ನುವ ಭ್ರಮೆ ನಿಮಗೇಕೆ, ಬಾಳರಥದೊಡೆಯನ ಎನ್ನುವ ಭ್ರಮೆ ನಿನಗೇಕೆ, ಕುದುರೆ ಸರಿಸಾಗುವುದೇ ತಪ್ಪು ದಾರಿಯಲಿ, ಚುಕ್ಕಾಣಿ ಹಿಡಿದೊಬ್ಬ ಕುಳಿತಿಹನು ಬೇರೆಲ್ಲೋ, ಚುಕ್ಕಾಣಿ ಹಿಡಿದೊಬ್ಬ ಕುಳಿತಿಹನು ಬೇರೆಲ್ಲೋ,
ನಂಬಿದರೆ ಇದೆ ದಾರಿ ಮುದ್ದು ರಾಮ, ನಂಬಿದರೆ ಇದೆ ದಾರಿ ಮುದ್ದು ರಾಮ. ಹಾಗಾಗಿ ನಾವು ನಂಬಿ ಸಾಗಬೇಕು. ನಂಬಿ ಸಾಗಿದ್ರೆ ಮಾತ್ರ ದಾರಿ ತೆರಿತಾ ಹೋಗುತ್ತೆ. ನಂಬಿಕೆಯೇ ಆ ದಾರಿಗೆ ಆಧಾರ. ಹಾಗಾಗಿ ಆತ್ಮನು, ಅಚಿಂತ್ಯನು, ಆಧಾರವಾಗಿರುವ ಶಕ್ತಿಯು, ಅನುಶಾಸಿತಾರನು, ಸ್ವಪ್ರಕಾಶನು, ಅವಿದ್ಯೆಗಿಂತ ಆಚೆ ಇರುವ ಅಭೂತಪೂರ್ವ ಅದ್ಭುತ ಶಕ್ತಿ ಎಂದು ತಿಳಿದು ನಾವು ಆತ್ಮನಲ್ಲೇ ಧ್ಯಾನಿಸಿದಾಗ, ಈ ಬಾಳ ರಥದ ಒಡೆಯತನವನ್ನು ನಾವು ಆತ್ಮನಿಗೆ ಸಮರ್ಪಿಸಿದಾಗ ಈ ಜೀವ ಮತ್ತು ದೇಹ ಎಂಬ ಒಂದು ಕುದುರೆ ಸರಿದಾರಿಯಲ್ಲಿಯೇ ಸಾಗುತ್ತದೆ ಎಂಬ ಅದ್ಭುತ ಅಂಶವನ್ನು ಮುದ್ದುರಾಮನು ಕೂಡ ಹೇಳ್ತಾ ಇದ್ದಾನೆ. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.